ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಧರಣಿ ಅಂಗನವಾಡಿ ಅಂತ ಹೇಳ್ಬಿಟ್ಟು ಇವರು ಇರುವ ಸ್ಥಳ ನೋಡುವುದಾದರೆ ನವಲಗುಂದ ಸಿಟಿಯವರು ನೋಡಿ ಅಂತ ಭಾಳ ಸ್ಪಷ್ಟವಾಗಿ ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳಿಕೊಂಡಿರೋದು. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 35 ವರ್ಷ ಪೂರ್ಣವಾಗಿದೆ ಬನ್ನಿ ಅನ್ನೋದನ್ನು ಹೇಳಿಕೊಂಡಿರೋದು. ಅವರ ಒಂದು ಸಮಸ್ಯೆ ನೋಡೋದಾದರೆ ಗಂಡನಿಗೆ ನಡೆಯೋಕೆ ಅಷ್ಟು ಬರೋದಿಲ್ಲ, ಇನ್ನು ಮಾಡೋಕೆ ಗೊತ್ತೇ ಇಲ್ಲ ನೋಡಿ ಅವರಿಗೆ ಅಂತ ಹೇಳಿಕೊಂಡಿರೋದು. ಇದೇ ಇವರ ಒಂದು ಸಮಸ್ಯೆ ಆಗಿದೆ ಅಂತೆ. ಹಾಗೆ ಇವರೊಂದು ಆಸೆ ನೋಡೋದಾದರೆ ಹೇಳುತ್ತೇನೆ ಮನೆಗೆ ಬನ್ನಿ ಸ್ವಲ್ಪ ಪ್ಲೀಸ್ ಅಂತ ಕರೆದಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಸ್ಥಿತಿ ಹೀಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನಿಗೆ 1 ರಿಂದ 2 ಕಿಲೋಮೀಟರ್ ನಡೆದರೆ ಹಿಂದೆ ತಿಕ್ಕ ಕೆಂಪಿಗೆ ಆಗುತ್ತದೆ, ಹಾಗಾಗಿ ಅವರು ಜಾಸ್ತಿ ನಡೆಯುವುದಿಲ್ಲ. ಏನೇ ತರಬೇಕು ಅಂದರೂ ನಾನೇ ಹೊರಗೆ ಹೋಗ್ತೀನಿ ನೋಡಿ ಅಂತ ಹೇಳಿಕೊಂಡಿರೋದು. ಮಂಚದ ಮೇಲೆ ಇದ್ದಾಗಲೂ ಈ ಸಮಸ್ಯೆ ಅವರಿಗೆ ತುಂಬ ಕಾಡುತ್ತದೆ. ನನಗೆ ಅವರಿಂದ ಒಂದು ಚೂರು ಸುಖವಿಲ್ಲ ಜೀವನದಲ್ಲಿ ನೋಡಿ ಅಂತ ಬೇಸರದಿಂದ ಹೇಳಿಕೊಂಡಿದ್ದಾರೆ. ಇದಿಷ್ಟು ಗಂಡನ ಸ್ಥಿತಿ ಹೀಗಿದೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇವರು ವಾಸ ಮಾಡುತ್ತಿರೋ ಮನೆ ಹೀಗಿದೆ ನೋಡಿ. ಇದು ಕಾರ್ ಪಾರ್ಕಿಂಗ್, ಇದು ಪೋರ್ಚ್, ಇದು ಲಾಬಿ, ಇದು ಶೂಸ್ ಲೀವ್ಸ್, ಇದು ಲಿವಿಂಗ್ ರೂಮ್, ಇದು ಲಿವಿಂಗ್ ರೂಮ್ನಲ್ಲಿ ಕುಳಿತುಕೊಳ್ಳೋ ಏರಿಯಾ, ಇದು ಕಿಚನ್ ಕಾರ್ನರ್ ಈ ರೀತಿ, ಸ್ಟೇರ್ ಈ ರೀತಿ ಇದೆ, ಇನ್ನು ಪ್ಯಾಂಟ್ರಿ ಈ ರೀತಿ ಇದೆ, ಪ್ಯಾಸೇಜ್ ಈ ಥರ ಇದೆ, ಇದು ಓಪನ್ ಕಿಚನ್ ಆಗಿದೆ, ಇದು ಸ್ಟೋರ್ ಆಗಿದೆ, ಇದು ಲ್ಯಾಂಡ್ರಿ ಆಗಿದೆ, ಇದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಎರಡೂ ಇದೆ, ಇದು ಕಿಚನ್ ವರಾಂಡ ಆಗಿದೆ. ಈ ಮನೆ ನಿಮ್ಮದಾಗಿಸಿಕೊಳ್ಳಬೇಕಂದ್ರೆ ಇವರ ಜೊತೆಗೆ ದಂಗಾಟದ ಸಂಬಂಧ ಗಟ್ಟಿಯಾಗಿ ಬೆಳೆಸಿದರೆ ಈ ಮನೆಯಲ್ಲಿ ಇರುವ ಅವಕಾಶ ಇವರು ನಿಮಗೆ ಕಲ್ಪಿಸಿಕೊಡುತ್ತಾರಂತೆ ನೋಡಿ. ನೀವು ಇವರ ಜೊತೆಗೆ ತಕ್ಷಣವೇ ಸಂಬಂಧವನ್ನು ಬೆಳೆಸುವ ಪ್ರಯತ್ನವನ್ನು ಪಡಿ. ಇದಿಷ್ಟು ಇವರ ಒಂದು ಮನೆಯ ಸಂಪೂರ್ಣವಾದ ಮಾಹಿತಿಯಾಗಿದೆ. ಇದರ ಜೊತೆಗೆ ಗಂಡನಿಗೆ ಕೊಡುವುದಿಲ್ಲ ಬನ್ನಿ ಬೇಗ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನಗೆ ರಾತ್ರಿ ಪೂರ್ತಿ ಸುಖ ಕೊಡದೆ ಒಮ್ಮೆ ಮಾಡಿ ಸುಖ ಕೊಡುವ ವ್ಯಕ್ತಿ ಬೇಕಾಗಿದ್ದಾನೆ, ಮನೆಗೆ ಬನ್ನಿ ಅಂತ ಹೇಳಿಕೊಂಡಿರೋದು. ನಿಮ್ಮದು ಚೀಪಲು ಬಾಯಿಗೆ ಕೊಟ್ಟರೂ ಖುಷಿ, ಕೊಡಲಿಲ್ಲ ಅಂದರೂ ಖುಷಿ ನೋಡ್ರಿ ನನಗೆ ಅಂತ ಹೇಳಿಕೊಂಡಿರೋದು. ಗೂಟ 3.2 ಇಂಚು, ಮಲಗಿದ್ದಾಗ ಅಷ್ಟು ಇದ್ದರೆ ಸಾಕು, ಎದ್ದರೆ ಎಷ್ಟು ಆಗುತ್ತದೆ ಹೇಳುತ್ತೇನೆ ನನ್ನ ಬಳಿಗೆ ಬಂದರೆ ಅಂತ ಹೇಳಿಕೊಂಡಿರೋದು. ಮತ್ತೆ ನೀವು ನನಗೆ ದಿನರಾತ್ರಿ ಸುಖ ಕೊಡಬೇಕಂತನಲ್ಲ, ತಿಂಗಳಿನಲ್ಲಿ 1 ಬಾರಿ ಸುಖ ಕೊಟ್ಟರೆ ನನಗೆ ನಿಮ್ಮಿಂದ ಸಾಕು ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಗಂಡನಿಗೆ ಕೊಡುವುದಿಲ್ಲ ಬನ್ನಿ ನಿಮಗೆ ಕೊಡ್ತೀನಿ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತಿ.